ಗವರ್ಮೆಂಟ್ ಇಲ್ಲ ಅಂತ ಗೊತ್ತಿದ್ರು ಕೂಡ ನೀವು ಇಷ್ಟು ವರ್ಷ ಮಾಡಿದೀರಾ. ಅದು ತುಂಬಾ ಸಾಕಷ್ಟು ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀರಾ, ತುಂಬಾ ನೋವು ನೀವು ಅನುಭವಿಸ್ಕೊಂಡು ಬಂದಿದ್ದೀರಾ. ಆದ್ರೂ ಸಹ ಈ ಕೆಲಸವನ್ನು ಬಿಡಬಾರ್ದು, ನಾವು ಇಷ್ಟು ವರ್ಷ ಮಾಡಿದೀವಿ ಅಂತ ಹೇಳ್ಬಿಟ್ಟು ನೀವು ಇವತ್ತೇನು ಇಷ್ಟು ಜನ ಸೇರಿ ಹೋರಾಟ ಮಾಡ್ತಾ ಇದ್ದೀರಾ. ತುಂಬಾ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಹಾಗೂ ನಿಮ್ಮ ಕುಟುಂಬಸ್ಥರು ಕೂಡ ಸಹ ಇದಕ್ಕೆ ಸಹಾಯ ಮಾಡಿ, ಹಾಗೂ ಪಬ್ಲಿಕ್ ಕೂಡ ನಿಮ್ಗೆ ಇವತ್ತಿನ ದಿನ ಎಲ್ಲರೂ ಜೊತೆ ಇದ್ದೀವಿ. ನಾವ್ ಅನ್ಕೊಂಡ್ವಿ ನಾವ್ ಇದೇ ರೋಡಲ್ಲಿ ಆಟೋ ಓಡಿಸ್ತೀನಿ, ನಾನು ಇದೇ ರೋಡಲ್ಲಿ ನಾನು ಹೋಗ್ತಾ ಬರ್ತಾ ಇರ್ತೀನಿ. ಮತ್ತೆ ನಮ್ಮ ಬಾಲಸುಬ್ರಹ್ಮಣ್ಯ ಅವರು ಹೇಳಿದ್ರು ಈ ರೀತಿ ನೀವು ಬಂದು ನೀವು ನಿಮ್ದು ಒಂದು ಸಪೋರ್ಟ್ ಮಾಡಿ ಅಂತ ಹೇಳಿ. ನಾವು ನೀವು ಕೇಳಿದ್ರೆ ನಾವು ಬರ್ಬೋದು, ಆದ್ರೆ ನಮ್ಗೆ 108 ಯೋಚನೆಗಳಿದಾವೆ, 108 ಅಡುಗು ತೊಡಗುಗಳಿದಾವೆ. ಇದನ್ನೆಲ್ಲ ನಾವು ದಾಟಿ ಬರ್ಬೇಕಾದ್ರೆ ತುಂಬಾನೇ ನಮ್ಗೆ ಕಷ್ಟ ಆಗತ್ತೆ. ಆದ್ರೂ ಇವತ್ತು ಸಹ ನಾವು ಎಲ್ಲಾನು ಜಯಿಸ್ಕೊಂಡು ಮನೆಯಿಂದ ಒಬ್ಬ ಡಿಸೇಬಲ್ ವ್ಯಕ್ತಿ ಬರ್ಬೇಕಾದ್ರೆ ತುಂಬಾನೇ ಕಷ್ಟ ಇದೆ. ಯೂರಿನ್ ಪ್ರಾಬ್ಲಮ್ ಆಗಿರ್ಬೋದು, ಟೂಸ್ ಆಗಿರ್ಬೋದು, ಅವರು ದಿನನಿತ್ಯ ಕೆಲಸ ಕಾರ್ಯನ ಮುಗಿಸ್ಕೊಂಡು ಮನೆ ಆಚೆ ಬರೋದು ತುಂಬಾ ಕಷ್ಟಕರ. ಅದರಲ್ಲಿ ಇವತ್ತು ನನ್ನ ಸ್ನೇಹಿತರೆಲ್ಲ ಸಹ ಬಂದಿದ್ದಾರೆ. ಅವರು ನಿಮಗೆ ಒಂದು ಆಧಾರ ಕೊಡಬೇಕು, ನಿಮಗೊಂದು ಸಪೋರ್ಟ್ ಮಾಡ್ಬೇಕಂತ ಹೇಳಿ ಇವತ್ತಿನ ದಿನ ಬಂದಿದ್ದೀವಿ. ನೀವಿದು ಏನ್ ಹೋರಾಟ ಮಾಡ್ತಿದ್ದೀರಾ ಮುಂದುವರಿಲಿ. ದೇವರು ಈ ಹೋರಾಟಕ್ಕೆ ನಿಮ್ ಪ್ರಯತ್ನ ಎಷ್ಟಿರತ್ತೋ ದೇವರು ಪ್ರತಿಫಲ ಅಷ್ಟೇ ಕೊಡ್ತಾನೆ. ದಯವಿಟ್ಟು ನೀವು ಯಾರು ಮನಸ್ಸು ಬಿಡದೆ ನೀವು ಒಂದು ಈ ಹೋರಾಟವನ್ನು ಮುಂದುವರಿಸಬೇಕು. ಯಾರು ಸಹಾಯ ಮಾಡಲಿ ಸಹಾಯ ಮಾಡದೇ ಇರಲಿ, ನೀವು ಹೋರಾಟ ಮಾಡಬೇಕು. ನಂದು ಒಂದು ಯೋಚನೆ ಏನಪ್ಪಾ ಅಂತಂದ್ರೆ, ಬರೀ ನೀವು ಇಲ್ಲಿಗೆ ಮಾತ್ರ ಸೀಮಿತವಾಗಬಾರ್ದು. ಯಾಕೆಂದ್ರೆ ಇಲ್ಲಿನ ಲೋಕಲ್ ಚಾನೆಲ್ಗಳಾಗಿರ್ಬೋದು, ಮಾಧ್ಯಮಗಳಾಗಿರ್ಬೋದು, ಅವ್ರು ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರ ಕೈ ಮೀರಿನೂ ಸಹ ಅವರು ನಿಮ್ಗೋಸ್ಕರ ಇಲ್ಲಿ ಮಾಧ್ಯಮಗಳು ಬಂದು ಪ್ರಚಾರ ಮಾಡ್ತಾರೆ. ಯಾಕಂದ್ರೆ ಇವತ್ತಿನ ಎಲ್ಲ ಮೂಲೆ ಮೂಲೆಗೂ ನಿಮ್ ವಿಚಾರ ಗೊತ್ತಾಗ್ಬೇಕು, ನಿಮ್ ಹೋರಾಟ ಗೊತ್ತಾಗ್ಬೇಕಂದ್ರೆ ಮಾಧ್ಯಮ ತುಂಬಾ ಮುಖ್ಯವಾದದ್ದು. ನಿಜವಾಗ್ಲೂ ನಿಮ್ಮ ಮತ್ತು ನಮ್ಮ ಪರವಾಗಿ ಮಾಧ್ಯಮಗಳಿಗೆ ತುಂಬಾ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಮಾಧ್ಯಮಗಳು ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಮಾಡಬೇಕು. ನಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು ಸಪೋರ್ಟ್ ಮಾಡಿಕೆ ಇವತ್ತಿನ ದಿನ ಇಲ್ಲಿ ವೇದಿಕೆ ಬಂದಿದ್ದೀವಿ. ನಿಮ್ಮನ್ನೆಲ್ಲ ನೋಡಿ ತುಂಬಾ ಕಷ್ಟ ಆಗತ್ತೆ. ಯಾಕೆಂದ್ರೆ ನೀವೆಲ್ಲ ದಿನನಿತ್ಯ ಕೆಲಸ ಮಾಡೋರು ಒಂದೇ ಜಾಗದಲ್ಲಿ ಕೂತ್ಕೊಂಡ್ ಬಿಟ್ರೆ ನಿಮ್ ಮನೆ ಪರಿಸ್ಥಿತಿ ಏನಾಗ್ಬೋದು, ನಿಮ್ ಮನಸ್ಸು ಏನಾಗ್ಬೋದು, ನಿಮ್ಮ ಒಂದು ಫೈನಾನ್ಸಿಯಲಿ ಹೊಡೆತ ಏನಾಗ್ಬೋದು ಅಂತ ನಿಜವಾಗ್ಲೂ ನಮ್ಗೆ ಗೊತ್ತಿದೆ. ಯಾಕೆಂದ್ರೆ ನಾವು ಚೆನ್ನಾಗಿದ್ದು ಇವತ್ತಿನ ದಿನ ಡಿಸೇಬಲ್ ಆಗಿದ್ದೀವಿ. ನಮ್ ಕಷ್ಟ ಏನಂತ ನಾವು ಅರ್ಥಕೊಂಡ್ರೆ ನಿಮ್ಗೆ ಕಷ್ಟ ಎಲ್ಲ ನಾವು ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಇವತ್ತಿನ ದಿನ ನಿಮ್ ಕಷ್ಟ ನೋಡೋದಕ್ಕೆ, ನಿಮ್ ಜೊತೆ ಕೈ ಜೋಡ್ಸಕ್ಕೆ ನಾವು ಇಷ್ಟು ಜನ ಬಂದಿದ್ದೀವಿ. ಇನ್ನೂ ಬರ್ಬೇಕಾಗಿತ್ತು, ಇನ್ನೂ ಜನ ಬರ್ಬೇಕಾಗಿತ್ತು. ನೋಡಿ, ನೀವೇ ನೋಡ್ತಾ ಇದ್ದೀರಾ, ಅವ್ರು ಬಂದು 1 ಅವರ್ ಆಯ್ತು. 1 ಅವರ್ ಅರೇಂಜ್ ಮಾಡ್ತಾನೆ ಇದ್ದೀವಿ. ಇನ್ನು ಮನೆಯಿಂದ ಆಚೆ ಬರೋಕೆ ತುಂಬಾ ಕಷ್ಟ ಪಡ್ತಾರೆ. ಆದ್ರೂ ಸಹ ಅವ್ರು ಅಲ್ಲಿಂದ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ ಹೋರಾಟ ಹೀಗೆ ಆಗಲಿ, ಹೆಚ್ಚಿನ ರೀತಿಯಲ್ಲಿ ಆಗ್ಬೇಕಂತ ಹೇಳಿ ನನ್ನ ಆಸೆ. ಯಾಕೆಂದ್ರೆ ಯಾವುದೇ ಒಂದು ವ್ಯಕ್ತಿಗೆ ಮೂಲಭೂತ ಸೌಕರ್ಯ ಸಿಗ್ಬೇಕಂದ್ರೆ ಅದು ಹೋರಾಟದ ಮುಖಾಂತರನೇ ಅಂತ ನಮ್ಮ ಬ್ರಿಟಿಷ್ ಕಾಲದಿಂದಲೂ ಸಹ ನಾವು ನೋಡ್ಕೊಂಡು ಬಂದಿದ್ದೀವಿ. ಪಾಠ್ಯ ಪುಸ್ತಕಗಳಲ್ಲಿ ಓದ್ಕೊಂಡು ಬಂದಿದ್ದೀವಿ, ಸಿನಿಮಾಗಳಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿ ನಿಮ್ ಹೋರಾಟನೂ ಕೂಡ ಇನ್ನೂ ಮುಂದುವರಿಬೇಕಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಿಮ್ಗೂ ಇನ್ನೂ ಸಹ ಬೇರೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿರೋ ತರ ಶಾಂತಿಯುತವಾಗಿ ನಡೀಬೇಕಂತ ಹೇಳಿ ನಾವೆಲ್ಲರೂ ಸಹ ದೇವರಲ್ಲಿ ಬೇಡ್ಕೊಂತ ಇದ್ದೀವಿ. ತುಂಬಾ ಶೋಚನೀಯ ಸ್ಥಿತಿ ಇದು. ಎಷ್ಟೋ ಕುಟುಂಬಗಳನ್ನ ಈಗ ಬೀದಿ ಪಾಲ್ ಮಾಡಿಬಿಡ್ತಾರಲ್ಲ, ಇದಕ್ಕೆಲ್ಲ ಅವರು ಪಡೋ ಸಂಕಟ ಇದೆಲ್ಲ ಯಾರು ನೋಡೋರು? ನಾವು ದೇಶದಲ್ಲಿ ಇದ್ದೀವಿ, ನಮ್ಮ ಕಷ್ಟ ನೋಡೋರು ಜವಾಬ್ದಾರಿ ಯಾರಿಗಿದೆ? ಇಲ್ಲಿ ಸರ್ಕಾರಕ್ಕೆ ಇರಬೇಕು, ಸಂಬಂಧಪಟ್ಟ ಅಧಿಕಾರಿಗಳಿರ್ಬೇಕು. ಇಲ್ಲಿ ಇಷ್ಟು ದಿವಸ ನಮ್ಗೆ ಕೆಲಸ ಕೊಟ್ರೆ ಈಗ ಮಧ್ಯದಲ್ಲಿ ಕೈ ಬಿಟ್ರೆ ಇವ್ರಿಗೆ ಪರ್ಯಾಯ ಯೋಜನೆ ಯಾವ್ದು ನೋಡ್ಬೇಕಾಗತ್ತೆ. ಅದನ್ನ ಸ್ಥಳೀಯದ ಪ್ರಭಾವಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅವ್ರನ್ನ ಬೀದಿಯಲ್ಲಿ ಬಿಡ್ತೀರಾ ಒಂದು ನೆಲೆ, ಒಂದು ಸ್ಥಾನ ಕೊಡ್ಬೇಕಂತ ನಾನು ಅವರಲ್ಲಿ ಮನವಿ ಮಾಡ್ತಿದ್ದೀನಿ. ಇಷ್ಟು ದಿವಸದಿಂದ ಇವ್ರು ಕೆಲಸ ಮಾಡಿ ಈಗ ಮನೆಗಳಲ್ಲಿ ಕೂತ್ಕೊಂಡ್ಬಿಟ್ರೆ ಎಷ್ಟೊಂದು ಕುಟುಂಬಗಳೆಲ್ಲ ಈಗ ಕಣ್ಣಲ್ಲಿ ನೀರು ಬರಿತಾ ಇವೆ. ಇದೆಲ್ಲ ನೋಡಿದ್ರೆ ತುಂಬಾ ಖಂಡನೀಯ ಆಗ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟವರು ಇದ್ರೆ ಎಚ್ಚೆತ್ಕೊಂಡು ಇವ್ರಿಗೆ ಒಂದು ವ್ಯವಸ್ಥೆಯನ್ನ ಕಲಿಸಬೇಕು. ಏನು ಸುಮಾರು ಇವತ್ತಿಗೆ 12 ದಿವಸ ಆಗ್ತಾ ಇದೆ, ಅನಿರತ ಹೋರಾಟ ಕೂತ್ಕೊಂಡಿದ್ದಾರೆ. ಅದಕ್ಕೆ ನಾವು ಕೂಡ ಸದಾ ಬೆಂಬಲವಾಗಿದ್ದೀವಿ ಅಂತ ಈ ಟೈಮಲ್ಲಿ ಹೇಳಕ್ ಬಯಸ್ತಾ ಇದ್ದೀವಿ. ಹಾಗಾಗಿ
ಎಲ್ಲರೂ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕೊಡಬೇಕು ಅಂತ ನಾನು ತಿಳಿಸ್ತಾ ಇದ್ದೀನಿ. ಇಷ್ಟೊಂದು ಮಾತಾಡಿ ನಾನು ತಿಳಿಸ್ತೇನೆ. ನಮಸ್ಕಾರ. அன்பு பெருமக்களே, கடந்த 12 நாட்களாக இந்த தேடலிலே அமைதி காத்து பொருளாதார ஒற்றுமை ஓங்கத்தக்கதாக தங்கவாயில் வாழ்ந்து கொண்டிருக்கிற வெகு பெரும் ஜனங்களுடைய மக்களிலே பிரதிநிதிகளாக நாங்களும் மாற்றுத்திறனாளி சங்கத்தினர்களாக ஒன்றாக இணைந்து உங்களுடைய போராட்டம் வெற்றி பெற வேண்டும் என்று சொல்லி இறைவனிடம் வேண்டிக் கொள்கிறோம். அது மாத்திரமல்லாமல் 60 வருடங்களுக்கு மேலாக இந்த தங்கவாயிலில் இந்த பேமல் தொழிற்சங்கம் இருக்கிறது. இதற்காக பணி செய்து ஓய்வு பெற்றவர்கள் ஏராளமாக இருக்கிறார்கள். அவருடைய பிள்ளைகளும் கூட இந்த தொழிற்சாலையில் பணி செய்து கொண்டிருக்கிறார்கள். இன்னும் கூட தொழிற்சங்கத்துக்கு உட்பட்டவராக பல பலன்களை இவர்களுக்கு கிடைக்கவில்லை என்று சொல்லி பல விதத்திலே கடந்த ஏப்ரல் மாதம் முதல் போராட்டங்கள் உள்ளிருப்பு போராட்டங்கள் அதிகமாக செய்து கொண்டிருந்த போதிலும் கூட தொழிற்சங்க தோழர்கள் அனைவருமாக ஒன்றாக இணைந்து மேனேஜ்மெண்ட் இடத்துல பல விதமான கோரிக்கைகள் வைத்திருந்து கூட இதுவரை நிறைவு பெறாமல் இருப்பதனால இந்த நல்ல ஒரு சந்தர்ப்பத்தில் கூடி வந்திருக்கவங்க அனைவருடைய சார்பாக மேனேஜ்மெண்ட்டுக்கு ஒரு தாழ்மையான வேண்டுகோளை வைத்துக் கொள்கிறோம். இந்த நாளிலே கல்வனுக்கு காரணம் மேனேஜ்மெண்ட் தான் இருக்க முடியும். காரணம் தேவைகள் ஏறாமல் இருந்த போது கூட சாதாரண தொழிலாளிகளாக இந்த தொழிற்சங்கத்துக்குள்ளாக 20, 25, 30 வருடங்களாக பணி செய்துவிட்டு எந்த ஒரு பலனும் இல்லாமல் ஓய்வு பெறுகிறார்கள். இவர்கள் கேட்பதெல்லாம் ஒன்றுதான், அவங்களுக்கு நிரந்தரமான வேலை அல்லது மேற்படியான வருமானங்கள் கொடுக்கக்கூடிய ஹையர் பேமெண்ட் கிடைக்க வேண்டும் என்று போராட்டம் செய்து கொண்டிருக்கிறவங்க ஒவ்வொருவருக்கும் இந்த சட்டங்கள் நீங்கள் கொடுத்துக் கொண்டிருக்கிற கோரிக்கைகள் இந்த நாள் வருடமாக கொடுத்த எல்லா விதமான ஆதரவுக்காக மாற்றுத்திறனாளி சங்கத்தினர்களாக நாங்கள் ஒன்றாக இணைந்து எல்லா விதத்திலுமா நாங்கள் உங்களோடு தோல் கொடுப்போம் என்று சொல்லி உறுதி செய்து கொள்கிறோம். நன்றி.